ಏ ನೈನಿ, ಏಯ್ ಏಯ್ ಮೆಂಟಲ್ ಮೇಡಮ್, ಆ ಇಷ್ಟು ಮರ್ಯಾದೆ ಕರೆದ್ರೂ ಕೂಡ ತಿರುಗಿ ನೋಡದೆ ಇಲ್ವಾ? ನನ್ನ ಕರೆದ್ರ ಯಜಮಾನ್ರೆ. ಹಾ, ಓಹ್, ಅರ್ಥ ಆಯ್ತು. ನೀನ್ ಯಾಕೆ ಮುಖ ಹೀಗೆ ಮಾಡ್ಕೊಂಡಿದ್ಯಾ ಅಂತ ಅರ್ಥ ಆಯ್ತು. ಮೆಮೊರಿ ಕಾರ್ಡ್ ಓಪನ್ ಆಗ್ಲಿಲ್ಲ ಅಂತಲ್ವಾ? ಅನ್ಕೊಂಡೆ. ಹೆಸರಿಟ್ ಕರೆದ್ರು, ಪಕ್ಕದಲ್ಲೇ ಇದ್ರು, ತಿರುಗ್ ನೋಡ್ಲಿಲ್ಲ ಅಂದ್ರೆ ನೀನು ಅದೇನೋ ಯದ್ವಾ ತದ್ವಾ ಯೋಚನೆ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತಲ್ಲ ಅಂತ ಬೇಜಾರಾಗ್ತಿದೆ ಯಜಮಾನ್ರೆ. ಬೇಜಾರು ಮಾಡ್ಕೋಬಾರ್ದು, ಪ್ರಯತ್ನ ಮಾಡಿ ನೋಡೋಣ ಅಂತ ಇದಕ್ಕೂ ಮೊದಲು ನೀನೇ ಅಲ್ವಾ ಹೇಳಿದ್ದು? ಇವಾಗ ನೀನೇ ಡಲ್ ಆಗ್ಬಿಟ್ರೆ ಹೇಗೇಳು? ನೈನಿ, ಬಾಯ್ಲಿ ಬಾ ಬಾ. ಕೂತ್ಕೋ. ನೈನಿ, ಅಮ್ಮನ್ನ ನೀನ್ ನೋಡ್ತೀಯ, ಆದ್ರೆ ಇವತ್ತು ಅಮ್ಮನ ಖುಷಿನ ನಾನ್ ನೋಡ್ದೆ. ಯಜಮಾನ್ರೆ, ಎಸ್. ಮೆಮೊರಿ ಕಾರ್ಡ್ ಓಪನ್ ಆಯ್ತಾ ಇಲ್ವಾ, ಆಗುತ್ತಾ ಆಗಲ್ವಾ, ಈ ವಿಷಯಗಳನ್ನೆಲ್ಲ ಪಕ್ಕಕ್ಕಿಟ್ರೆ ಅಸಾಧ್ಯವಾಗಿರೋದನ್ನ ಸಾಧ್ಯ ಮಾಡೋದಕ್ಕೋಸ್ಕರ ನೀನು ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ನೋಡು. ವಾಹ್, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾನಿ. ಅಮ್ಮ ಕೂಡ ಖುಷಿ ಪಟ್ಟಿರ್ತಾರೆ. ನನ್ನ ಸೊಸೆ ಹೇಗೆಲ್ಲ ಯೋಚನೆ ಮಾಡಿ ಓಪನ್ ಮಾಡಕ್ ಟ್ರೈ ಮಾಡಿದಾಳೆ ಅಂತ ಎಷ್ಟು ಖುಷಿ ಪಟ್ಟಿರ್ತಾರೋ ಏನೋ. ನಿಜಾನ ಯಜಮಾನ್ರೆ? ಅರೆ, ಏನ್ ವಿಚಿತ್ರ ಹೆಂಡ್ತಿ ನೀನು. ನಾನು ನಿನ್ನ ಇಷ್ಟೆಲ್ಲ ಹೊಗಳ್ತಿದ್ರು ಕೂಡ ನಿಜಾನಾ ಅಂತ ಕೇಳ್ತಿದ್ಯಲ್ಲ. ಇಷ್ಟಕ್ಕೂ ನೀನು ನಿಮ್ಮತ್ತೆಗೆ ಸಪೋರ್ಟ್ ಮಾಡ್ಕೊಂಡು ಹೀಗೆ ಖುಷಿಯಾಗಿರ್ಬೇಕು. ಅಬ್ಬಾ, ಇವಾಗ ಮುಗ್ದಲ್ಲಿ ಕಳೆ ಬಂತು. ನೈನಿ, ನೀನು ಟೂತ್ ಪೇಸ್ಟ್ ಆಡ್ ಮಾಡ್ಬೋದು ಗೊತ್ತಾ? ಸುಮ್ನಿರಿ ಯಜಮಾನ್ರೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ನೀನು ನಗ್ಬೇಕು, ಅದೇಲ್ಲೋ ಕಾನ್ಸೆಪ್ಟು. ಅದೆಲ್ಲ ನಂಗೆ ಗೊತ್ತಿಲ್ಲ ಯಜಮಾನ್ರೆ. ತಿಳ್ಕೋಬೇಕು. ಅದು ಕೇವಲ ಓದು ಬರಹದಿಂದ ಮಾತ್ರ ಸಾಧ್ಯ. 1 ಮಿನಿಟ್. ಬರೀ. ಏನ್ ಬರಿಬೇಕು ಯಜಮಾನ್ರೆ? ನಿನಗ್ ಬಂದಿದ್ ಬರೀ. ಅವತ್ತು ಆ ಅಂತ 2 ಅಕ್ಷರ ಕಲ್ತ್ಕೊಂಡ್ನಲ್ಲ, ಇವತ್ತೇನ್ ಕಲ್ತ್ಕೊಳ್ಳಿ? ಸರಿ, ನಾನ್ ಬರೆಸ್ತೀನಿ, ನೀನ್ ಬರಿ. ಹಲೋ 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 ಹಲೋ, ಹೀಗೆ ಕೂತ್ಕೊಂಡ್ ಬರೀತ್ಯಾ? ಮತ್ತೆ ಹೇಗ್ ಕೂತ್ಕೋಬೇಕು? ನಿನ್ನೆ ಅಕ್ಷರಾಭ್ಯಾಸ ಟೈಮಲ್ಲಿ ಹೇಗೆ ಕೂತ್ಕೊಂಡಿದ್ದೆ? ನಿಮ್ ಮಡ್ಲಲ್ಲಿ ಕೂತಿದ್ದೆ ಅಲ್ವಾ? ಅದು ಅವತ್ತೊಂದಿನ ಅಲ್ವಾ ಯಜಮಾನ್ರೆ? ಏಯ್, ಯಾರು ಹೇಳಿದ್ದು? ನೀನು ಫುಲ್ಲಾಗಿ ಓದ್ಕೊಳ್ಳೋವರೆಗೂ ನಾನು ಮಡ್ಲಲ್ಲಿ ಕೂತ್ಕೊಂಡೆ ನೀನ್ ಕಲ್ತ್ಕೋಬೇಕು. ನಿಜಾನಾ? ಅಯ್ಯೋ, ನಮ್ಮ ಅಮ್ಮನ ಮೇಲಾಣೆ. ಸರಿ, ಹಾಗಿದ್ರೆ
ಏನ್ ಸಿಸ್ಟರ್, ಮಿಕ್ಕಿದ ಹಿಟ್ಟಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಂಡ್ರು ಇಲ್ವೋ? ಇಲ್ಲ, ನಿಮ್ಮಂತವ್ರು ಇನ್ನು ಮನೇಲಿ ಇದೀರಲ್ಲ, ದೃಷ್ಟಿ ತೆಗೆದು ಹೊರಗೆ ಹಾಕಿದೀನಿ. ಪಾಪ ಹಾಸ್ ಪ್ರಯತ್ನ ಫೇಲ್ ಆಯ್ತು ಅಂತ ಬೇಜಾರ್ ಮಾಡ್ಕೊಂಡಿದ್ದಾಳೆ. ದುರ್ದು ಆಂಟಿ, ನನಗೆ ಯಾವಾಗ ಬೇಜಾರಾಗತ್ತೆ ಗೊತ್ತಾ? ಅಮೆರಿಕಾಯಿಂದ ನೀವ್ ಇಲ್ಲಿಗೆ ಬಂದು ಬಾಳೆಹಣ್ಣು ತಿಂದ್ರೂ ಜೀರ್ಣ ಆಗ್ಲಿಲ್ಲ ಅಂತ ಎಕ್ಸರ್ಸೈಸ್ ಮಾಡೋ ನಿಮ್ಮನ್ನ ನೋಡ್ದಾಗ, ವಿಶಾಲ್ನೇ ಮದ್ವೆ ಆಗ್ತೀನಿ ಅಂತ ಹಗಲ್ ಕನ್ಸಲ್ಲೇ ಕಳ್ದ್ ಹೋಗಿ ನಿದ್ರೆ ಮಾಡಕ್ಕಾಗ್ದೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋ ಈ ಸಿಲ್ಕಿ ಮುಳ್ಮೀನ ನೋಡ್ದಾಗ ತುಂಬಾ ಫೀಲ್ ಆಗುತ್ತೆ. ನೋಡಿ ಆಂಟಿ, ಅದ್ ಹೇಗ್ ನಗ್ತಿದೆ. ಕುಣಿಯೋಕ್ ಬರಲ್ಲ ಅಂತ ನೆಲ ಡಂಕು ಅಂತ ಬರೀ ಇಷ್ಟೇ ಆಯ್ತು ನಿಂದು. ನಮ್ ನೈನಿ ಹಾಸಿನಮ್ಮ ಆದ್ರೂ ಗಾಯತ್ರಿ ಅಮ್ಮ ಅವ್ರ ಹೆಬ್ಬೆಟ್ಟನ್ನ ತಯಾರಿಸಿದ್ದಾರೆ. ನೀವೇನ್ ಮಾಡಿದ್ರಿ? ನಿಮ್ ತಲೆ. ಆಫ್ಟರ್ ಆಲ್ ಗಿಳಿ ಆಂಟಿ ಅದು. ಅದ್ರ ಬಾಯಲ್ಲಿ ಅನ್ಸ್ಕೊಳ್ಳೋ ಕರ್ಮ ನಮಗೇನು? ಬಿಸಿನೀರ್ ಹಾಕಿ ಸಾಯಿಸ್ಬಿಡಿ. ಮಿಸ್ ಮುಳ್ಮೀನು, ಮರ್ಡರ್ ಮಾಡೋದು ಹೇಗೆ ಅಂತ ಪುಸ್ತಕ ಏನಾದ್ರೂ ಬರ್ದಿದ್ಯಾ ನೀನು? ಇಲ್ಲ. ಮತ್ ಹಾಗೆ ಹೇಗ್ ಮಾತಾಡ್ದೆ? ಶಿವನ್ ನೋಡಿದ್ರೆ ಕರುಣೆ ಬರ್ಬೇಕು. ಅದನ್ನ ನೋಡಿದ್ರೆ ಕರುಣೆ ಬರ್ಬೇಕಾ? ದುರಂದರ ನನ್ ಗರ್ಲ್ ಫ್ರೆಂಡು ಅಂತ ಹೇಳಿದ್ರೆ ಹೇಳ್ಬಿಡತ್ತದು. ಯಾಕ್ ಥು, ನೀನ್ ನನ್ ಗರ್ಲ್ ಫ್ರೆಂಡ್ ಅಂತ ಕನ್ಸ್ ಮನ್ಸಲ್ಲೂ ಅನ್ಕೊಳ್ಳಲ್ಲ. ಅಷ್ಟಕ್ಕೂ ನೀನ್ ಚಿಕ್ಕೋಳ್ ಅನ್ಕೊಂಡಿದ್ಯಾ? ಗರ್ಲ್ ಅಂತಿದ್ಯಾ? 3 ವರ್ಷ ಆದ್ರೆ ಮುದುಕಿ ಆಗ್ತೀಯ. ನಿನ್ನನ್ ಯಾರು ನೋಡ್ತಾರೆ? ಏಯ್, ನಿನ್ನ ಏನ್ ಮಾಡ್ತೀನಿ ನೋಡಿ. ನಿಲ್ಲಿ, ನಿಮ್ ಶಿವಂಗೇನು ಅನ್ಬೇಡಿ. ಅದ್ ಹಾಗೆ ಹೇಳ್ತಿದ್ರೆ ಸಂಗೀತ ಅನ್ಕೊಂಡ್ ಕೇಳ್ಬೇಕಾ? ಆಂಟಿ, ನೀವ್ ಹೇಳಿದ ಹಾಗೆ ಹಿಟ್ಟಿಂದ ಮಾಡಿರೋ ಹೆಬ್ಬೆಟ್ ಗುರ್ತು ಕೆಲ್ಸಕ್ ಬರ್ಲಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಗಿಳಿ ಆಗ್ಲಿ ಹಾಸಿನಿ ಸಿಸ್ಟರ್ ಆಗ್ಲಿ ಹೀಗ್ ಮಾತಾಡ್ತಿದ್ದಾರೆ ಅನ್ಕೊಳ್ಳಿ. ಹಲೋ ಮುಳ್ಮೀನು, ಇವತ್ತೇನೋ ಆಗ್ಲಿಲ್ಲ ಅಂತ ನೈನಿ ಪ್ರಯತ್ನ ಮಾಡೋದನ್ನ ಬಿಡಲ್ಲ. ಯಾವತ್ತೋ ಒಂದಿನ ಆ ಮ್ಯಾಜಿಕ್ ಬಾಕ್ಸ್ ಅಲ್ಲಿರೋ ಮೆಮೊರಿ ಕಾರ್ಡ್ ಓಪನ್ ಆಗೋ ತರ ಮಾಡಿ ನಿಮ್ ಬಾಯಿಗೆ ಬೀಗ ಹಾಕೋ ತರ ಮಾಡ್ತಾಳೆ. ನೋಡ್ತಾ ಇರಿ. ಹಾಗಂತ ಅಲ್ಲಿವರೆಗೂ ಬಾಯ್ ತೆಕ್ಕೊಂಡೇ ಇರಬೇಡಿ. ಬಾಯ್ ಬೆಳಗ್ ಧೂಳ್ ಹೋದ್ರೆ ಕಷ್ಟ. ಶಿವ, ನಡಿ. ಗಿಳಿ ಕೂಡ ಓವರ್ ಆಗಿ ಆಡ್ತಿದೆ ಆಂಟಿ. ಎಷ್ಟು ದಿನ ಅಂತ ನೋಡೇ ಬಿಡೋಣ. ಚಿಕ್ಕ ಯಜಮಾನ್ರೆ, ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಅಂತ ಹೇಳಿ. ಜೋಳ ತಂದಿದ್ಯಾ? ಅದ್ ಹೇಗ್ ಹೇಳಿದ್ರಿ? ಸುಟ್ಟು ವಾಸನೆ ಗೊತ್ತಾಯ್ತು. ಆಗಾಗ ನನ್ ಹೊಟ್ಟೆ ಉರಿತಾ ಇರತ್ತೆ, ಅದ್ ಗೊತ್ತಾಗಲ್ವಾ? ಅದ್ರ ವಾಸನೆ ಬರಲ್ವಲ್ಲ, ತಂದಿದ್ಯಲ್ವಾ? ಕೊಡು. ನಿಮ್ಗೋಸ್ಕರ ಅಂತ ಇದನ್ ಕೊಂಡ್ಕೊಂಡು ಒಲೆ ಮೇಲ್ ಸುಟ್ಟು ಉಪ್ಪು ಖಾರ ಉದುರ್ಸ್ಕೊಂಡ್ ತಂದಿದ್ದೀನಿ. ನಿಂಬೆ ಹಣ್ಣು ಹಿಂಡಿಲ್ವಾ? ಅಯ್ಯೋ, ಮರ್ತ ಹೋದೆ, ತಗೊಂಡ್ ಬರ್ಲಾ? ಬೇಡ ಬಿಡು, ಚೆನ್ನಾಗಿದೆ. ಚಿಕ್ಕ ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ? ತಿಂತಿದ್ದೀನಿ ತಾನೆ. ಇವಾಗ ಅದನ್ನ ಹಾಗೆ ಬಿಡಿಸ್ಕೊಂಡ್ ತಿಂದ್ರೆ ಟೇಸ್ಟ್ ಎಲ್ಲಿರುತ್ತೆ ಚಿಕ್ಕ ಯಜಮಾನ್ರೆ? ಇನ್ ಹೇಗ್ ತಿಂತಾರೆ? ನಾನ್ ತೋರಿಸ್ತೀನಿ, ಕೊಡಿ. ಇಲ್ ನೋಡಿ, ಹೀಗ್ ಡೈರೆಕ್ಟ್ ಆಗಿ ಪಶು ತರ ತಿನ್ಬೇಕು. ಪಶು ತರನ? ಇದನ್ ಹೀಗ್ ತಿಂದ್ರೇನೆ ರುಚಿ.
ಅದು ಹೇಗೆ ತಿನ್ನಕ್ಕಾಗುತ್ತೆ ಸುಮ್ಮನ? ಒಂದ್ ಕೆಲ್ಸ ಮಾಡಿ, ನಾನು ಈ ಕಡೆ ತಿಂತೀನಿ, ನೀವ್ ಈ ಕಡೆ ತಿನ್ನಿ. ಪ್ರಾಕ್ಟೀಸ್ ಮಾಡಿದ್ರೆ ಏನಾದ್ರೂ ಸಾಧ್ಯ. ತಿನ್ನಿ ಚಿಕ್ಕ ಯಜಮಾನ್ರೆ. ಚೆನ್ನಾಗಿರಲ್ವೇನೋ? ಇಷ್ಟು ರುಚಿಯಾಗಿರೋದನ್ನ ಚೆನ್ನಾಗಿಲ್ಲ ಅಂತೀರಲ್ಲ, ನೀವ್ ತಿನ್ನಿ. ತಿನ್ನಿ. ತಿನ್ನು ಅಂತೀಯಾ? ಆ ತಿನ್ನಿ. ಆ ಕಡೆ ತಿನ್ನಿ. ಇಲ್ಲಿ ಕೊಡಿ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ತಿನ್ನಿ. ಏನ್ ಮಾಡ್ತಾ ಇದ್ದೀರಾ? ಡ್ಯಾಡಿ, ಮೆಕ್ಕೆ ಜೋಳ ಜೋಳ ತಿಂತೀನಿ ಅಂದಿದ್ದೀಗ ತಗೊಂಡ್ ಬಂದೆ ಯಜಮಾನ್ರೆ. ನೈನಿ ಅಕ್ಕ ಕರಿತದಾಳೆ ಅನ್ಸುತ್ತೆ. ನಾನು ಹೋಗಿ ಬರ್ತೀನಿ ಚಿಕ್ಕ ಯಜಮಾನ್ರೆ. ಹಲೋ, ಅಷ್ಟು ಹಸುವಾಗ್ತಿದ್ಯಾ? ನಾನೇನು ಕೇಳಿಲ್ಲ ಡ್ಯಾಡ್. ಅವಳೇ ತಗೊಂಡ್ ಬಂದಿದ್ದು. ಹೌದು. ಮನುಷ್ಯರ ಹಾಗೆ ಮಾಮೂಲಾಗಿ ತಿನ್ಬೋದಲ್ವಾ? ಹಾಗೆ ತಿಂದ್ರೇ ಟೇಸ್ಟಿಯಾಗಿರುತ್ತೆ ಅಂದ್ಲು. ವಯಸ್ಸಿಗೆ ಬಂದಿರೋ ಹುಡುಗಿ ಮಾತನ್ನ ನೀನು ಕೇಳ್ತಿದ್ಯಾ ಅಂದ್ರೆ, ನಾನು ಹೇಳೋ ಮಾತನ್ನ ಕೇಳಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಹೇಳಿ ಡ್ಯಾಡ್. ತಪ್ಪು ಮಾಡಬೇಡ. ಇನ್ನೂ ಏನಾದರೂ ಮಾಡಬೇಕು ಅನ್ಕೊಂಡಿದ್ರೆ ಧೈರ್ಯವಾಗಿ ಮಾಡು. ಕದ್ದು ಮುಚ್ಚಿ ಮಾಡಿದ್ರೆ ನಿನ್ನನ್ನು ಮೆಚ್ಕೊಳ್ಳೋಕ್ಕೆ ನೀನೇನು ಬಾಲಕೃಷ್ಣ ಅಲ್ಲ. ಯೋಚನೆ ಮಾಡು. ಏಯ್, ಫೋನ್ ನೋಡು. ಹಾ, ವಿಕ್ರಾಂತ್ ವಲ್ಲಭ ಅವ್ರ ತಂದೆ ಅಕ್ಕ. ಪಾ, ಹಾಗೆ ಹೇಳ್ಬೇಡ್ವೋ, ಸಿಟ್ಟು ಬರುತ್ತೆ ನಂಗೆ. ಕೊಡಿಲಿ. ಬೇಡ ಅಕ್ಕ, ನಾನ್ ಮಾತಾಡ್ತೀನಿ. ಸ್ಪೀಕರ್ ಆನ್ ಮಾಡು. ಹಲೋ, ಏನೋ ಪರ್ಶು, ಹೇಗಿದ್ಯೋ? ನಿಮ್ ದಯೆಯಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ ಮಾವ. ಚೆನ್ನಾಗಿರೋದಲ್ವೋ, ಬದುಕೊಂಡಿದ್ದೀರಾ. ಎಲ್ಲೋ ನಿಮ್ಮಕ್ಕ? ಇಲ್ಲೇ ಇದ್ದಾಳೆ. ಅಂದ್ರೆ ನೀನ್ ನನ್ನ ಜೊತೆ ಮಾತಾಡಲ್ವಾ? ಪಾಪದಲ್ಲೇ ಪಾಲ್ ಹಂಚ್ಕೊಳ್ಳೋ ಭಾಗಿದಾರ ನೀನು. ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ, ಮೊದಲು ನಿಮ್ಮ ಅಕ್ಕಂಗೆ ಕೊಡೋ. ಏನು ಹೀಗ್ ಫೋನ್ ಮಾಡಿ ಹೆದರ್ಸ್ಬಿಟ್ರೆ ಹೆದರ್ ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ನೀನಂಥ ಗಂಡ್ಸೆ ಆಗಿದ್ರೆ ನಾನು ಎದುರುಗಡೆ ಬಂದು ನಿಂತ್ಕೋ. ಸಾವನ್ನ ಹತ್ರದಿಂದ ನೋಡಿದ್ರೆ ಎದೆ ಬಡ್ತಾ ನಿಂತು ಸತ್ ಹೋಗ್ತೀಯ ತಿಲೋತ್ತಮ. ನಿನ್ನನ್ ಸಾಯಿಸ್ದೆ ನಾನ್ ಹೇಗ್ ಸಾಯ್ತೀನಿ ಮಾವ? ನೋಡಿದ್ಯಾ, ನಾನ್ ಹಾಗೆ ಹೇಳಿದ್ದೆ ನಿನ್ ಬುದ್ಧಿನ ಹೇಗ್ ತೋರಿಸ್ದೆ ಅಂತ. ಈ ಜನ್ಮದಲ್ಲಿ ನೀನ್ ಬದಲಾಗಲ್ಲ ಅಂತ ನನಗೆ ಗೊತ್ತೇ. ನಾನು ಅನ್ಕೊಂಡಿರೋದನ್ನ ಮಾಡೇ ಮಾಡ್ತೀನಿ. ಹೀಗೆ ಎಷ್ಟು ವರ್ಷ ತಪ್ಪಿಸ್ಕೊಂಡು ಓಡಾಡ್ತೀಯ ಅಂತ ನಾನು ನೋಡ್ಬಿಡ್ತೀನಿ. ಆದಷ್ಟು ಬೇಗ ನಿನ್ನ ಅಂತ್ಯ ನೋಡ್ತೀನಿ. ನೀನು ನನ್ನ ಅಂತ್ಯ ನೋಡ್ತೀಯೋ, ನಾನೇ ನಿನ್ನ ಅಂತ್ಯ ನೋಡ್ತೀನೋ ಅದನ್ನು ನೋಡೋಣ. ನಿಂಗ್ ಚರಮ ಗೀತೆ ಹಾಡೋ ದಿನ
ಬೇಗನೆ ಬರುತ್ತೆ ಮಾವ. ಇಬ್ರು ಸೇರ್ ಹಾಡೋಣ, ರೆಡಿಯಾಗಿರೋ. ಏಯ್ ಇಡು ಫೋನು. ಛೀ, ಅಪ್ಪ ಯಾಕಕ್ಕ ಫೋನ್ ಅಷ್ಟು ಬೇಗ ಇಟ್ಬಿಟ್ಟೆ? ಒಂದ್ 2 ನಿಮಿಷ ಮಾತಾಡಿದ್ರೆ ಫೋನ್ ಟ್ರೇಸ್ ಮಾಡ್ಬೋದಿತ್ತಲ್ವಾ? ಬಾ, ಅವ್ನ್ ಧ್ವನಿ ಕೇಳಿದ್ರೇನೆ ನಂಗೆ ಸಿಟ್ಟು ಬರುತ್ತೆ ಕಣೋ, ಅದಕ್ಕೆ ಕಟ್ ಮಾಡ್ದೆ. ಚಾನ್ಸ್ ಮಿಸ್ ಮಾಡ್ಕೊಂಡ್ವಿ ಅಕ್ಕ. ಪರವಾಗಿಲ್ಲ, ಮತ್ತೆ ಕಾಲ್ ಮಾಡ್ದೆ ಏನಿರಲ್ಲ ಬಿಡು. ಈ ಸರ್ತಿ ಈ ನಂಬರ್ ಡೀಟೇಲ್ಸ್ ತಿಳ್ಕೊ. ಸರಿ ಅಕ್ಕ. ಆ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ, ಅಡ್ರೆಸ್ ಏನು ತಿಳ್ಕೊ. ಅಲ್ಲಿಗೆ ಹೋಗಿ ಗಂಗಾಧರ್ ಮಾವಂದು ಅಂತ್ಯಕ್ರಿಯೆ ಮುಗಿಸ್ಬಿಡೋಣ.